ಸ್ಯಾಂಡಲ್ವುಡ್ನ ಬ್ಯುಸಿಯೆಸ್ಟ್ ನಟಿ ಯಾರಪ್ಪ ಅಂತಂದರೆ ಅಲ್ಲಿ ಸಿಗುವಂಥ ಫಸ್ಟ್ ಉತ್ತರ ಪ್ರಿಯಾಂಕಾ ಉಪೇಂದ್ರ ಅವರು. ಇದೀಗ ಮತ್ತೊಂದು ಕಮರ್ ಟು 2 ಸಿನಿಮಾ ಮುಖಾಂತರ ಬರ್ತಾಯಿದ್ರೆ ಟ್ರೈಲರ್ ಲಾಂಚ್ ಆಗಿದೆ. ಈಗಾಗಲೇ ಟ್ರೈಲರ್ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿದೆ. ಸೊ ಬನ್ನಿ ಮಾತಾಡ್ಸೋಣ. ಮೇಡಮ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೂಪರ್ ಟ್ರೈಲರ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಆ ಟ್ರೈಲರ್ ಫಸ್ಟ್ ನೋಡಿದಾಗ ವೆರಿ ಸ್ಪೆಷಲ್ ಅಂತ ನಂಗೆ ಅನಿಸ್ತು. ಓಕೆ. ಸೊ ನಿಮ್ಮ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು ಎಲ್ಲ ಕೂಡ ತುಂಬ ಸ್ಪೆಷಲ್ ಆಗಿದೆ. ಹಾಂ, ಫಸ್ಟ್ ಟೈಮ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ತುಂಬ ಒಂಥರ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಫಿಸಿಕಲಿ ಹೇಗೆ ಕಾಣಿಸ್ಕೋಬೇಕಂತ, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಮೇಲೆ ತುಂಬ ವರ್ಕ್ ಮಾಡಿದ್ವಿ. ಅಫ್ಕೋರ್ಸ್ ನಮ್ಮ ಡಿರೆಕ್ಟರ್ ಪರಮೇಶ್ ಅವ್ರದ್ದು ತುಂಬ ಇನ್ಪುಟ್ಸ್ ಇತ್ತು. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಸಿನಿಮಾಟೋಗ್ರಫರ್ ಪ್ರಜ್ವಲ್. ಸೊ ಎಲ್ಲ ಸೇರಿ ಒಂದು ಒಳ್ಳೆ ಮೂವಿ ಆಗಿದೆ. ಆ್ಯಂಡ್ ದಿಸ್ ಇಸ್ ಅ ನ್ಯೂ ಜಾನರ್ ಆ್ಯಕ್ಚುಲಿ, ಪ್ಯಾರಾನಾರ್ಮಲ್ ಜಾನರ್. ಸೊ ಇಟ್ಸ್ ನಾಟ್ ಹಾರರ್, ಇಟ್ಸ್ ಪ್ಯಾರಾನಾರ್ಮಲ್. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಇವಾಗ ಆಡಿಯನ್ಸ್ ನೋಡಿ ಇಷ್ಟಪಡಲಿ ಅಂತ ಅಷ್ಟೇ. ಬಟ್ ಫಸ್ಟು ಟೈಮ್ ನೋಡಿದಾಗ ಹಾರರ್ಸ್ ಅಂತ ಫೀಲ್ ಆಗುತ್ತೆ ನಮ್ಗೆ. ಆ್ಯಕ್ಚುಲಿ ಫೀಲ್ ಇಟ್ ಈಗ ಹಾಲಿವುಡ್ ಮೂವೀಸ್ ಎಲ್ಲ ನೋಡಿದಾಗ ಏನು ಫೀಲ್ ಕೊಡುತ್ತೆ ಆ ಜಾನರ್ನ ನೋಡ್ತಾ ಇದ್ವಿ. ಅಂದರೆ ಟ್ರೇಲರ್ ಆ ಒಂದು ಲುಕ್ಕನ್ನು ಕೊಡ್ತಾ ಇರೋದು. ಹೌದು, ಇಲ್ಲ ಖಂಡಿತ. ಅದು ಇನ್ ದ ಸೆನ್ಸ್ ಹಾರರ್ ಮೀನ್ಸ್ ನಾವು ಅನ್ಕೊತೀವಿ ಲೈಕ್ ತುಂಬ ಐ ಡೋಂಟ್ ನೋ ಒಂಥರ ಗ್ರೂಸಮ್ ಹಾರರ್ ಆ ಥರ ಇಲ್ಲ. ಇದು ಒಂಥರ ಬೇರೆ ಥರ ಇದೆ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇನ್ ದ ಸೆನ್ಸ್ ಇವಾಗ ಜನರಲ್ ಆಗಿ ಲೈಫಲ್ಲಿ ಒಂಥರ ಗೋಸ್ಟ್ ಎಕ್ಸ್ಪೀರಿಯನ್ಸಸ್ ಹೇಗೆ ಆಗ್ಬೋದು ಆ ರೀತಿ ಹೋಗುತ್ತೆ ಮೂವಿ. ಓಕೆ, ನಮ್ಗೆ ಯಾವಾಗಲೂ ಫೀಲ್ ಆಗುತ್ತೆ. ಯಾಕೆಂದರೆ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಸಿನಿಮಾ ಒಪ್ಕೊಳ್ತೀನಿ ಅಂತಂದಾಗ ಅಲ್ಲಿ ತುಂಬ ಸ್ಪೆಷಲ್ ಇದ್ದೇ ಇರೋದು ನನಗೆ ಫೀಲ್ ಇದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮ ಪ್ರತಿ ಸಿನಿಮಾ ನೋಡ್ಕೊಂಬಂದಾಗ ಆ ಥರ ಒಂದು ಫೀಲ್ ನಮಗೆ ಕೊಟ್ಟಿದೆ. ಸೊ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕೇವಲ ಪಾತ್ರ ಮಾತ್ರ ರೀಸನ್ ಆಯಿತಾ ಅಥವಾ ಬೇರೆ ಏನೆಲ್ಲ ನೀವು ನೋಡಿದ್ರಿ? ಇಲ್ಲ, ಆ್ಯಕ್ಚುಲಿ ಕಮರ್ 2 ಇದ್ರದ್ದು ಹಿಂದೆ ಭಾಗ ಐ ಹ್ಯಾವ್ ಹರ್ಡ್ ಆಫ್ ದ್ಯಾಟ್ ಮೂವಿ. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು ಅಂತ ಗೊತ್ತಿತ್ತು. ಬಟ್ ಅದು ನಾನು ನೋಡಿರಲಿಲ್ಲ, ಬಟ್ ಕೇಳ್ಪಟ್ಟಿದ್ದೀನಿ ಅದು ಚೆನ್ನಾಗಿದೆ ಅಂತ. ಸೊ ಈ ಮೂವಿ ನನ್ನ ಅವ್ರದ್ದು ನನಗೆ ತುಂಬ ಒಳ್ಳೆ ನರೇಷನ್ ಕೊಟ್ಟರು. ಆಲ್ಮೋಸ್ಟ್ ಒಂದು 3 hours ಕೂತ್ಕೊಂಡು ಮನೆಯಲ್ಲಿ ಒಂದು ಸತಿ ಇದು ಕೇಳಿ ಅಂತ ಕೇಳಾದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಒಂದಷ್ಟು ಪೋರ್ಷನ್ಸ್ ಅವರು ಶೂಟ್ ಮಾಡಿದ್ರು, ಅದನ್ನು ತೋರಿಸಿದ್ರು. ಸೊ ನನಗೆ ಮೇಕಿಂಗ್ ಕೂಡ ತುಂಬ ಇಷ್ಟ ಆಯಿತು. ಎಲ್ಲ ಸೇರಿ ಐ ಥಾಟ್ ದಟ್ ಇಲ್ ಬಿ ಅ ರಿಯಲಿ ಗುಡ್ ಪ್ರಾಜೆಕ್ಟ್. ಆ್ಯಂಡ್ ತುಂಬ ನನಗೆ ಕಾನ್ಫಿಡೆನ್ಸ್ ಇತ್ತು ಡೈರೆಕ್ಟರ್ ಮೇಲೆ. ಸೊ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಮೇಕಿಂಗ್ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ, ಎಸ್ಪೆಷಲಿ ಗ್ರಾಫಿಕ್ಸ್ ಆಗಲಿ ಎಲ್ಲ ಆಗಲಿ. ಆಮೇಲೆ ಪ್ರತಿಯೊಂದು ಫ್ರೇಮು ಮೂವಿನಲ್ಲಿ ನಿಮಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಡ್ತಾರೆ. ಸೊ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ. ಸೊ ಐ ಹೋಪ್ ದಟ್ ಎಲ್ಲರೂ ಇದು ಒಂದು ಹೊಸ ಎಫರ್ಟ್ ಅಂತ ಹೇಳ್ಬೋದು. ಓಕೆ, ನಾನಿಲ್ಲಿ ತುಂಬ ನೋಟಿಸ್ ಮಾಡಿದ್ದು ನಿಮ್ಮ ಲುಕ್ ಇರ್ಬೋದು, ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಸ್ಪೆಷಲ್ ಟೈಮ್ ತೊಗೊಂಡು ಡಿಸೈನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಆ್ಯಕ್ಚುಲಿ. ಹೌದು, ನಾನು ಫುಲ್ ಹೇರ್ನ ಕಲರ್ ಮಾಡಿದೆ ರೆಡ್. ಈ ಮೂವಿಗೋಸ್ಕರ 4-5 ಟೈಮ್ಸ್ ರೆಡ್ ಕಲರ್ ಮಾಡಬೇಕಾಗಿತ್ತು. ಸೊ ಅದು ಒಂದು ಸ್ವಲ್ಪ ಕಷ್ಟ ಆಗಿತ್ತು, ಬಿಕಾಸ್ ರೆಡ್ ಹೇರ್ ಮಾಡೋದು ಈಸಿ ಇಲ್ಲ. ಆ್ಯಂಡ್ ಅದನ್ನು ಬೇರೆ ಕಲರ್ ಆಗಿಬರುತ್ತೆ ಆಫ್ಟರ್ 2 weeks. ಸೊ ಮತ್ತೆ ಮಾಡಿದೆ. ಬಟ್ ನನಗೆ ತುಂಬ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದರಿಂದ ಐ ಥಿಂಕ್ ಅದು ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ. ಅದು ಕಾಂಟ್ಯಾಕ್ಟ್ ಲೆನ್ಸು ಯೂಸ್ ಮಾಡಿದ್ದೀನಿ. ಸೊ ಒಂಥರ ಫಾರಿನ್ ಲುಕ್ಕಲ್ಲಿ ಬರ್ತಾರೆ, ಆ ಥರ ಇದೆ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಆ್ಯಕ್ಚುಲಿ ಇಂಡಿಯಾದಲ್ಲಿನೂ ಇದ್ದಾರೆ ಈಗ. ಬಟ್ ನಾವು ಒಂದು ಸ್ವಲ್ಪ ಅದನ್ನು ಫಾರಿನ್ ಟಚ್ಚಲ್ಲಿ ಇಟ್ಟಿದ್ದೀವಿ ಅವ್ರ ಲುಕ್ನ. ಓಕೆ, ಸಾಮಾನ್ಯವಾಗಿ ಈ ಥರ ಸಿನಿಮಾಗಳು ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸೌಂಡ್ ಮಾಡೋಕ್ಕೆ ಕಾರಣ ಆಗ್ಬೋದು ಆ್ಯಕ್ಚುಲಿ. ಏಕೆಂತಂದರೆ ಈ ಥರ ಸಬ್ಜೆಕ್ಟ್ ಇದೆಯಲ್ಲ, ಎಲ್ಲ ಭಾಷೆ ಹೊಂದ್ಕೊಳ್ಳುತ್ತೆ, ಕೇವಲ ಇಲ್ಲಿ ಭಾಷೆ ಮಾತ್ರ ಅಲ್ಲ. ಸೊ ಆ ಥರ ನಾವು ಪ್ಲ್ಯಾನ್ಸ್ ಮಾಡ್ತಾರೆ. ಯಾಕೆಂದರೆ ನೀವು ಕೂಡ ತೆಲುಗು ತುಂಬ ಪರಿಚಯ ಇದೆ, ತಮಿಳು ತುಂಬ ಪರಿಚಯ ಇದೆ, ಹಿಂದಿ ಪರಿಚಯ ಇದೆ, ಮಲಯಾಳಂ ಕೂಡ ಗೊತ್ತಿರುವಂಥದ್ದು, ಸೊ ಬಂಗಾಳಿ ಪರಿಚಯ ಇದೆ. ಸೊ ವಾಟ್ ಯು ಪ್ಲ್ಯಾನ್? ನೋಡೋಣ. ಆ್ಯಕ್ಚುಲಿ ಫಸ್ಟ್ ಕನ್ನಡದಲ್ಲಿ ಐ ಹೋಪ್ ಎವ್ರಿ ಒನ್ ವಾಚಸ್ ಇಟ್. ಟ್ರೈಲರ್ ಇಷ್ಟಪಟ್ಟಿದ್ದೀರಾ, ಅದು ಖುಷಿ ಆಗ್ತಿದೆ. ಟ್ರೈಲರಿಂದನೇ ಸ್ಟಾರ್ಟ್ ಆಗಲಿ, ಆಮೇಲೆ ನೋಡೋಣ ಆ್ಯಕ್ಚುಲಿ how it does. But ಇದು ಸ್ಟೋರಿ ಇಸ್ ಯೂನಿವರ್ಸಲ್ ಆ್ಯಕ್ಚುಲಿ. ಈ ಥರ ಸ್ಟೋರಿ ಎಲ್ಲಿ ಬೇಕಂದ್ರೆ ನಡಿಬೋದು. ಸೊ ಸ್ಟೋರಿ ವಿ ಶಾರ್ಟ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಸೊ ತುಂಬ ಇನ್ ಬ್ಯಾಂಗ್ಳೂರ್ ಆಲ್ಸೋ. ಸೊ ಐ ಥಿಂಕ್ ಸ್ಟೋರಿ ಈಸ್ ಲೈಕ್ ಯೂನಿವರ್ಸಲ್. ಸೊ ನೋಡೋಣ ವಾಟ್ ದೇ ಪ್ಲ್ಯಾನ್ ಆ್ಯಕ್ಚುಲಿ. ಬಟ್ ಎಲ್ಲರೂ ಐ ಆಮ್ ಹ್ಯಾಪಿ ಇಫ್ ಮೈ ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ, ನನಗೆ ಅದೇ ಸಾಕು. ಇಷ್ಟಪಡ್ತಾರೆ. ಮತ್ತು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಇದು ನಿಮ್ಮ ಕರಿಯರ್ನ 50ನೇ ಸಿನಿಮಾ ಆಗುತ್ತೆ. ಏಕೆಂತಂದರೆ ಬೇರೆ ಸಿನಿಮಾ ಅನೌನ್ಸ್ ಆಗಿತ್ತು, ಬಟ್ ಇದು ಫಸ್ಟ್ ರಿಲೀಸ್ ಆಗುತ್ತೆ, 50ನೇ ಸಿನಿಮಾ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಟ್ರೂ? ನೋ ಇದು 50ನೇ ಸಿನಿಮಾ ಅಲ್ಲ. 50ನೇ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣನೇ. ಬಟ್ ಅದ್ರ ಹತ್ರನೇ. ಸೊ ಇಟ್ ಡಸಂಟ್ ಮ್ಯಾಟರ್. ಆಲ್ ಮೈ ಮೂವೀಸ್ ಆರ್ ಸ್ಪೆಷಲ್ ಟು ಮೀ. ಸೊ ದ್ಯಾಟ್ ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಬಟ್ ಏನಂದರೆ 50 ಸಿನಿಮಾವರೆಗೂ ಆಡಿಯನ್ಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ, ಅದು ಇಂಪಾರ್ಟೆಂಟು. ರಿಲೀಸು ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ, ನಮ್ಮ ಕೈಯಲ್ಲಿ ಇಲ್ಲ ಬಿಕಾಸ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ಇದು ಅದು. ಬಟ್ ಐ ಥಿಂಕ್ ಇದು ತುಂಬ ಸ್ಪೆಷಲ್ ಆ್ಯಕ್ಚುಲಿ, ಈ ಮೂವಿ ಎಸ್ಪೆಷಲಿ ನನಗೆ. 50 ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಆ್ಯಕ್ಚುಲಿ. ಅಂದರೆ ಈ ಟೈಮಲ್ಲಿ ಈ ಒಂದು ಸಮಯದಲ್ಲಿ ನಾಯಕಿಯರು 50 ಸಿನಿಮಾ ರೀಲ್ಸ್ ಮಾಡ್ತೀನಿ ಅಂತಂದರೆ ಅದು ಗ್ರೇಟ್ ಆ್ಯಕ್ಚುಲಿ. ಅದಕ್ಕೆಲ್ಲರೂ ಕೂಡ ನಿಮ್ಗೆ ಆನರ್ ಆಗಿರಬೇಕು. ದಟ್ಸ್ ಗ್ರೇಟ್ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಈ ಸಿನಿಮಾ ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.